ರಾಜ್ಯದಲ್ಲಿ ಸಿಪಿಐ ಹೇಳಿಕೆ ಸಾಕಷ್ಟು ಒಂದು ರೀತಿಯಂಥ ಕುತೂಹಲ ಮತ್ತು ಗೊಂದಲಕ್ಕೂ ಕೂಡ JDSನಲ್ಲಿ ಕಾರಣ ಆಗ್ತಿರೋಂಥದ್ದು. ಯಾಕೆಂದರೆ ಸಿಪಿಐ ಹೇಳ್ತಿರೋಂಥದ್ದು JDSನ ಎಲ್ಲ ಶಾಸಕರನ್ನ ನಾನು ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಸಿಪಿಐ ಹೇಳಿರೋಂಥದ್ದು. ಇದ್ರ ಬಗ್ಗೆ ಮಾತನಾಡಲು ಶಾಸಕರಾದಂಥ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸಿಪಿಐ ಅವರು ನೇರವಾಗಿ ಹೇಳ್ತಿರೋಂಥದ್ದು 18 ಶಾಸಕರನ್ನು ಕೂಡ ನಾನು ಕರೆತರ್ತೀನಿ JDSಯಿಂದ ಅಂತ ಹೇಳ್ತಿರೋಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವ್ನು ಹೇಳಿರೋದನ್ನು ನಿಮ್ಮ TV ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಬಟ್ ನನಗೆ ಗೊತ್ತಿರೋಂಗೆ ಯಾರು ಹೋಗ್ತಾರೆ ಏನು ಅನ್ನೋದನ್ನು ಅವನೇ ಹೇಳಬೇಕು. ಬಹುಶಃ ನನಗೆ ಗೊತ್ತಿರೋಂಗೆ ನಮ್ಮ ಪಕ್ಷದ ಶಾಸಕರುಗಳು ಯಾರೂ ಕೂಡ ಹೋಗೋದಿಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಯಾರು ಹೋಗೋದಿಲ್ಲ. ಸರ್, ಅದೇ ರೀತಿಯಾದಂಥ ಚನ್ನಪಟ್ಟಣ ಸೋಲು ಎಲ್ಲೋ ಒಂದು ಕಡೆ ಒಕ್ಕಲಿಗ ನಾಯಕರಿಗೆ ಹಿನ್ನಡೆ ಆಗ್ತಿರೋಂಥದ್ದು. ಅದರಲ್ಲೂ ಪ್ರಮುಖವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಆಗ್ತಿರೋದು. ಯಾಕೆಂದರೆ 3ನೇ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾ ಇರೋಂಥದ್ದು. ಸರ್, ನೋಡು, ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುಮಾರು ಸಲ ಸೋತವ್ರೆ. ಕೊನೆಗೆ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಇವನೇ ಎಷ್ಟು ಸಲ ಸೋತಿದ್ದಾನೆ. ಏನೋ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಮಾತಾಡ್ತಕ್ಕಂಥ ಭರಾಟೆ ಇದೆಯಲ್ಲ, ಅದನ್ನು ಬದಲಾವಣೆ ಮಾಡಬೇಕು. ನಾನು ಒಂದನ್ನು ರಾಜಕೀಯದಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ ಇವನ್ನೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಅವನಿಗೆ ಮಂತ್ರಿ ಸಿಗಬೇಕು, ಮಂತ್ರಿ ತಗೋಬೇಕು ಅನ್ನೋದ್ರಲ್ಲಿ ಸ್ಕೀಮ್ ಹಾಕಿ ಮಾತಾಡ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಬಹುಶಃ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು ಅವ್ರ ಪಾರ್ಟಿಗೆ. ಇದನ್ನೆಲ್ಲ ಮಾಡಿದರೆ ಮಂತ್ರಿ ಕೊಟ್ಟರೆ ಒಂದು ಅವಕಾಶ ಕೊಡಲಿ ಅಂಥೇಳಿ ಸಿದ್ದರಾಮಯ್ಯನವ್ರನ್ನ ಹೊಲಿಸ್ಕೊಳ್ಳೋಕ್ಕೆ, ಹೈಕಮಾಂಡ್ನ ಹೊಲಿಸ್ಕೊಳ್ಳೋದಕ್ಕೆ ಇದನ್ನು ಮಾತಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ JDS ಸೋಲಿಗೆ ಕಾರಣ ಏನು? ಯಾಕೆಂದರೆ ಕುಮಾರಸ್ವಾಮಿ ಕೂಡ ಸತತವಾಗಿ 15 ದಿನ ಪ್ರಚಾರ ಮಾಡಿದ್ರು, BJP ಕೂಡ ಪ್ರಚಾರ ಮಾಡಿದ್ರು. ಬಟ್ ಸೋಲೋಕ್ಕೆ ಯಾಕೆ ಕಾರಣ ಅಂತ? ನೋಡಿ, ಸೋಲೋಕ್ಕೆ ಕಾರಣ ಇನ್ನು 2 ದಿವಸ ಇದ್ದಾಗ ಈ ಫ್ರೀ ಬೀಸ್ ಅಂತ ಏನಿದೆ ಅದನ್ನು 2,000 ರೂಪಾಯಿ ಹಂಗೆ 2 ತಿಂಗಳದ ಮುಂಗಡ ಹಣವನ್ನು ಮೊದಲೇ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ 5 ರೂಪಾಯಿ ಪ್ರೋತ್ಸಾಹ ಹಣ ಇತ್ತು, ಅದನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಲಾಭ ಆಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ಅದೇ ರೀತಿ GTD ದೇವೇಗೌಡರ ನಡೆ ಎಲ್ಲ ಒಂದು ಕಡೆ ಪಕ್ಷ ಬಿಡ್ತಾರೆ ಎಂಬ ಬಗ್ಗೆ ಕೂಡ ಚರ್ಚೆ ಆಗ್ತಿರೋದು. ಯಾಕೆಂದರೆ ನನ್ನ CM ಇಬ್ರಾಹಿಂ ಕೂಡ ಹೋಗಿ ಚರ್ಚೆ ಮಾಡಿರೋಂಥದ್ದು. ತೃತೀಯ ರಂಗಕ್ಕೆ ಅವ್ರನ್ನ ಕರೆತರುವ ಪ್ರಯತ್ನ ಮಾಡ್ತಿದ್ದೀನಿ ಅಂತ CM ಇಬ್ರಾಹಿಂ ಹೇಳಿರೋದು. CM ಇಬ್ರಾಹಿಂ ಎಲ್ಲಿದ್ದಾರೆ ಅಂತ ಮೊದಲು ಅವ್ರು ಹೇಳ್ಬೇಕಲ್ರಿ. ಈಗ CM ಇಬ್ರಾಹಿಂ ಹತ್ರಕ್ಕೆ GT ದೇವೇಗೌಡರು ಹೋಗಿಲ್ಲ. GT ದೇವೇಗೌಡರ ಮನೆಗೆ ಇವ್ರು ಹೋಗಿರೋದು. ಅಂದರೆ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಿರೋದು ಬಿಟ್ಟರೆ ವೈಯಕ್ತಿಕವಾಗಿ ಇಬ್ರಾಹಿಂನ ಯಾರು ಫಾಲೋ ಮಾಡೋದು ಉದ್ಧಾರ ಆಯ್ತಾರೇನ್ರಿ? ಈಗ ಅವರೇ ಎಲ್ಲೂ ಇಲ್ದಂಗೆ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ನೆಲೆ ಸಿಗಲಿ ಅಂತ ನಾನು ಅವ್ರಿಗೆ, ಹಿರಿಯರಿಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಅದೇ ಸರ್, ಇದು ನೀವು ಹೇಳಿರೋದು ಕರೆಕ್ಟ್ ಇದೆ. ಬಟ್ ಆದರೂ ಕೂಡ GT ದೇವರುಗಡೆ ಇಲ್ಲಿವರೆಗೂ ಕೂಡ ಪಕ್ಷದ ಕಾರ್ಯಕ್ರಮ ಅಂದರೆ ವಿಪಕ್ಷ ನಾಯಕರು JDSಯಿಂದ ಕೊಡದೇ ಇದ್ದ ಸ್ಥಾನದಿಂದ ಇದ್ದು ಇಲ್ಲಿವರೆಗೂ ಕೂಡ ಎಲ್ಲೂ ಕಾಣಿಸಿಲ್ಲ. ಅಸೆಂಬ್ಲಿಯಲ್ಲಿ ಕಾಣಿಸ್ಲಿಲ್ಲ, ಪ್ರಚಾರದಲ್ಲಿ ಕೂಡ ಭಾಗಿಯಾಗಲಿಲ್ಲ. ಸಾಕಷ್ಟು ಉದಾಹರಣೆ ಇದ್ದಾವೆ. ಏನು ಹೇಳ್ತೀರಿ? ನೋಡಿ, GTD ಅವರು ಒಂದು ಹೇಳ್ತಕ್ಕಂಥದ್ದು ನಾನು ಒಪ್ಪಲ್ಲ. ನನ್ನ ಕರೆದಿಲ್ಲ ಅಂಥೇಳಿ. ನಮ್ಮ ಮನೆ ಕೆಲಸ ಯಾರು ಕರಿಬೇಕು? ನಾವು ತೊಡಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅವ್ರು ಅರ್ಥಕೋಬೇಕು. ಅವರ ಹಕ್ಕು. ನಾನು ಸೀನಿಯರ್ ಇದ್ದೀನಿ, ನನಗೆ ಅಪೋಸಿಷನ್ ಕೊಡಬೇಕು, ಇನ್ನೊಂದು ಕೊಡಬೇಕು ಅಂತ ಕೇಳೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಕೇಳಬೇಕು, ತಪ್ಪು ಅಂತ ಹೇಳೋದು. ಬಟ್ ನನಗೆ ಕರೆದಿಲ್ಲ, ಅವ್ರು ಕರೆದಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಮ್ಮನೆಯ ಕೆಲಸ. ನಾವು ಯಾರು ಕರೆಯೋದು ಬೇಕಿಲ್ಲ. ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ. ಪಕ್ಷ ಟಿಕೆಟ್ ಕೊಟ್ಟಿದೆ, ಗೆಲ್ದಿದ್ದಾರೆ, MLA ಆಗಿದ್ದಾರೆ. ಬಹುಶಃ ಆ ರೀತಿ ಅವರು ಯೋಚನೆ ಮಾಡ್ತಕ್ಕಂಥದ್ದು ಮಾಡಿದ್ದಿದ್ರೆ ಒಳ್ಳೆಯ ಒಂದು ಸಂದೇಶ ಬರ್ತಾಯಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ KS ಮಾರುತಿ ನಾಯಕ, ಸಮಯ ನ್ಯೂಸ್, ಬೆಂಗಳೂರು.